ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಅಂಬಿಕಾ ನಾಗೇಂದ್ರ ಲಾಕ್ಸಿಗೆ. ಬುಧವಾರ ಬೆಳಿಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಬಾಗಿಲನ್ನೆಲ್ಲ ತೊಳೆದು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಹಾಕಿ ಇಲ್ಲೊಂದು ಸಣ್ಣದಾಗಿರೋದೊಂದು ರಂಗೋಲಿ ಹಾಕ್ತೀನಿ. ತುಳಸಿ ಗಿಡದ ಮುಂದೆ ಏನು ಹಾಕ್ತಾಯಿಲ್ಲ, ಅಂದರೆ ಇರೋದಿಲ್ವಲ್ಲ ನಾವು, ಸುಮ್ಮನೆ ಇದಾಗುತ್ತೆ ಅಂತ ಬಾಗಿಲು ಮುಂದೆ ಒಂದು ಸಣ್ಣದಾಗಿರೋದು ರಂಗೋಲಿ ಹಾಕ್ತಾಯಿದ್ದೀನಿ. ತುಂಬ ಸಣ್ಣದು, ಆದರೆ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ನನಗೇನೋ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಿಮಗೆ ಹೇಗೆ ಕಾಣಿಸ್ತಿದೆ ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆಯೇ ನಾನು ಬೆಳಗಿನ ತಿಂಡಿಗೆ ಅಂತೇಳಿ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ತಿಂಡಿ. ಸಿಂಪಲ್ಲಾಗಿ ಮಾಡಿದ್ದೆ, ಆದರೆ ತುಂಬ ಚೆನ್ನಾಗಿ ಬಂದಿತ್ತು. ರಂಗೋಲಿನೆಲ್ಲ ಹಾಕಿದ ತಕ್ಷಣವೇ ನಾನು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಸಿನೀರಿಗೆ ನಾನು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕ್ಕೊತೀನಿ, ಇಲ್ಲ ಅಂದರೆ ಹಾಗೇನಾದರೂ ಬಿಸಿನೀರನ್ನ ಕುಡಿತೀನಿ. ನಿಂಬೆಹಣ್ಣಿನ ಜೊತೆಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಸಹ ಒಳ್ಳೆಯದು. ಅಂದರೆ ನಾನು ನಿಂಬೆಹಣ್ಣು ಇತ್ತಲ್ಲ, ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಅದನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಕುಡಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದ ಬಿಸಿನೀರನ್ನ ಒಂದು ಕಡೆ ಇಟ್ಟು, ಈಗ ನಾನು ಬಾಸುಮತಿ ಅಕ್ಕಿಯಲ್ಲಿ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಒಂದು ಲೋಟದಷ್ಟು ನಾನಿಲ್ಲಿ ಬಾಸುಮತಿ ಅಕ್ಕಿ ತೊಗೊಳ್ತಾ ಇದ್ದೀನಿ. ನನಗೆ ಸಾಕು ಒಂದು ಲೋಟ ಅನಿಸ್ತಂದರೆ, ಇರೋದಿಲ್ಲ ಬೇರೆ ಸುಮ್ಮನೆ ಉಳಿಯುತ್ತೆ ಅಂತೇಳಿ ಅಂತ ಒಂದು ಲೋಟ ತೊಗೊಂಡಿದ್ದೀನಿ. ಅದನ್ನು ಈಗ ಚೆನ್ನಾಗಿ ತೊಳೆದು ನೆನೆಸಿಡ್ತೀನಿ. ನೆನೆಸಿಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಅಂತೇಳಿ ಅಂತ. ಈಗ ನಾನು ಬಿಸಿನೀರು ಸಹ ಕುಡಿದು ಬಂದು ಈಗ ನಾನು ಅಂದರೆ ಅನ್ನಕ್ಕೆ ಅಂತೇಳಿ ಅಂತ ಸ್ಟವ್ ಮೇಲೆ ನೀರಿಟ್ಟಿದ್ದೆ. ಅದೀಗ ಕಾದಿದೆ. ಈಗ ಅದಕ್ಕೆ ನಾನೀಗ ಬಾಸುಮತಿ ಅಕ್ಕಿ ಹಾಕ್ತಾಯಿದ್ದೀನಿ. ಬಾಸುಮತಿ ಅಕ್ಕಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ 80% ಅಷ್ಟೇ ಬೇಯಿಸ್ಕೋಬೇಕು ಅಕ್ಕಿನ, ಇಲ್ಲಾಂದರೆ ಇದು ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಇದನ್ನು 80% ಅಷ್ಟೇ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ನೀರು ಚೆನ್ನಾಗಿ ಕಾದಿದ ನಂತರ ನಾನಿಲ್ಲಿ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿನ ಹಾಕಿ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ರೆ ಹಾಕ್ಬೋದು. ನಾನಿಲ್ಲಿ ಎಣ್ಣೆನ ಹಾಕಲಿಲ್ಲ. ಅಂದರೆ ಸಾಕು, ನೀರು ಚೆನ್ನಾಗಿ ಕಾದಿದಾಗ ಹಾಕಿದ್ರೆ ಚೆನ್ನಾಗಿ ಉದುದ್ರವಾಗಿ ಬರುತ್ತೆ. ಅಂದರೆ 80% ಬೇಯಿಸಿದ್ರೆ ಸಾಕು, ಆವಾಗ ಚೆನ್ನಾಗಿ ಉದ್ದುದ್ರದಾಗಿ ಬರುತ್ತೆ. ಅಂದರೆ ಅನ್ನನ ಇದಕ್ಕೆ ಫ್ರೈಡ್ ರೈಸಿಗೆ ಉದ್ದುದ್ರವಾಗೇ ಮಾಡ್ಕೋಬೇಕು. ಅಂದರೆ ಮುದ್ದೆ ಥರ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೆ 80% ಕುಕ್ ಮಾಡಿ ಅದನ್ನು ಉದ್ದುದ್ರವಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರ್ ಫ್ರೈಡ್ ರೈಸು. ಅದಕ್ಕೆ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಬೇಕು. ಅದಕ್ಕೆ ನಾನೀಗ ಬೆಳ್ಳುಳ್ಳಿ ಒಂದು ಗೆಡ್ಡೆ ತೊಗೊಂಡಿದ್ದೆ. ಅದನ್ನು ಸಿಪ್ಪೆನೆಲ್ಲ ತೆಗೆದು ಈಗ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದಪ್ಪ ಕಟ್ ಮಾಡಿಕೊಂಡ್ರು ಚೆನ್ನಾಗಿರಲ್ಲ, ತೀರಾ ದಪ್ಪ ಆಗಬಾರ್ದು. ನಂದು ಸ್ವಲ್ಪ ದಪ್ಪ ಅನಿಸಿದ್ಬೋದು, ಆದರೆ ಚೆನ್ನಾಗಿತ್ತು ಮಾತ್ರ ಪನ್ನೀರ್ ಫ್ರೈಡ್ ರೈಸಿಗೆ. ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದು. ಈಗ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಸಪ್ರೇಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈಗ ಅದನ್ನು ಸಪ್ರೇಟಾಗಿ ಕಟ್ ಮಾಡಿಕೊಂಡು ಇದೇ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಡ್ತಾ ಇದ್ದೀನಿ. ನಾನಿಲ್ಲಿ ತರಕಾರಿನೇನು ಜಾಸ್ತಿ ಆ್ಯಡ್ ಮಾಡ್ತಾ ಇಲ್ಲ, ಅಂದರೆ ಸೇರಿಸ್ತಾ ಇಲ್ಲ. ನಾನಿಲ್ಲಿ ಕ್ಯಾರೆಟ್ ಮಾತ್ರ ಮತ್ತು ಕ್ಯಾಪ್ಸಿಕಮ್ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಮಕ್ಕಳು ತರಕಾರಿನ ತಿನ್ನೋದು ಇಲ್ಲ, ಏನಿಲ್ಲ. ಆಮೇಲೆ ಸುಮ್ಮನೆ ಬಿಸಾಕಬೇಕಾಗುತ್ತೆ, ಇರೋದಿಲ್ಲ ಏನಿಲ್ಲ ನಾವು ಅಂತೇಳಿ ಅಂತ ಸ್ವಲ್ಪ ಅಂದರೆ ಅದರಲ್ಲಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿರೋದು. ನೀವು ಬೇಕಾದ್ರೆ ಬೀನ್ಸು ಆ್ಯಡ್ ಮಾಡ್ಕೋಬೋದು, ಆಮೇಲೆ ಎಲೆಕೋಸು ಅದನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಅಷ್ಟೇ ತೊಗೊಂಡಿರೋದು. ಈಗ ನಾನು ಶುಂಠಿನೂ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಹಾಗೆ ಈಗ ಒಂದು ದಪ್ಪ ಸೈಜಿಂದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು. ಅಂದರೆ ನನ್ನ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಬೇಕಾದ್ರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೋಬೋದು. ನನಗೆ ಅದು ಈರುಳ್ಳಿ ಏನೋ ಸಣ್ಣದಾಗೆ ಯಾವಾಗಲೂ ಯಾವುದಕ್ಕಾದ್ರೂ ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಳೋದು, ಅದಕ್ಕಾಗಿ ನಾನು ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಸಣ್ಣದಾಗಾರ ಕಟ್ ಮಾಡ್ಕೋಬೋದು. ಈಗ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನು ಸಿಪ್ಪೆನೆಲ್ಲ ತೆಗೆದು ಅದನ್ನು ಅಷ್ಟೇ ಈಗ ಸಣ್ಣದಾಗೆ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ತೀರಾ ಸಣ್ಣದಾಗೂ ಅಲ್ಲ, ಅಂದರೆ ಸಣ್ಣದಾಗೆ ಸ್ಲೈಸ್ ಮಾಡ್ಕೊಂಡಂಗೂ ಅಲ್ಲ, ಅಥವಾ ಸಣ್ಣದಾಗಿ ಕಟ್ ಮಾಡ್ಕೊಂಡಂಗೂ ಅಲ್ಲ, ಆ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಗ ಆಗುತ್ತೆ ಅಂತೇಳಿ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಉದ್ದುದ್ದವಾಗಾರ ಕಟ್ ಮಾಡ್ಕೋಬೋದು, ಇಲ್ಲ ಸಣ್ಣದಾಗಾರ ಚಾಪ್ ಮಾಡ್ಕೋಬೋದು. ಇದನ್ನು ಕಟ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಈಗ ಒಂದು ಅಂದರೆ ಕ್ಯಾಪ್ಸಿಕಮ್ ಮಾತ್ರ ತೊಗೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಇವೆರಡನ್ನು ಕಟ್ ಮಾಡ್ಕೊಂಡು ಈಗ ಅವನ್ನು ಒಂದು ಬೌಲಾಗೆ ಎತ್ತಿಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಎರಡನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಎತ್ತಿಡ್ತಾ ಇದ್ದೀನಿ. ಇವೆರಡನ್ನು ಎತ್ತಿಟ್ಟಿದ ನಂತರ ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರನ್ನ 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನಾನು. ನಮ್ಮದು ಅಂದರೆ ನಾವು ಎಷ್ಟು ಮಾಡ್ತೀವೋ ಅಷ್ಟಕ್ಕೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಸಹ ಹಾಕ್ಬೋದು. ಇಲ್ಲಿ 200 ಗ್ರಾಮ್ ಪನ್ನೀರ್ ತಗೊಂಡು ಅದನ್ನು ಈಗ ಸಣ್ಣದಾಗೆ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಚೆನ್ನಾಗಿ ಸಿಗುತ್ತೆ ತಿನ್ನುವಾಗ ಅಂತೇಳಿ. ಅಂದರೆ ದಪ್ಪದಾಗಾರ ಕಟ್ ಮಾಡ್ಕೋಬೋದು, ಇಲ್ಲ ಸಣ್ಣದಾಗಾರ ಕಟ್ ಮಾಡ್ಕೋಬೋದು. ನಾನು ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೀರಾ ದಪ್ಪದಾಗೂ ಮಾಡ್ಕೊತಾರೆ, ಅಂದರೆ ನಾನು ಸಣ್ಣದಾಗಿರಲಿ, ಅಂದರೆ ಅನ್ನ ತಿನ್ನುವಾಗ ಚೆನ್ನಾಗಿ ಸಿಗಲಿ ಅಂತೇಳಿ ಅಂತ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಖಾರ ಮತ್ತು ಅಂದರೆ ಗರಂ ಮಸಾಲನೆಲ್ಲ ಹಾಕಿ ಇದನ್ನು ಸ್ವಲ್ಪ
ಸ್ವಲ್ಪ ಮಿಕ್ಸ್ ಮಾಡೋದೈತೆ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳಕ್ಕೋಸ್ಕರ ಇದನ್ನು ಒಂದು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಡ್ತಾ ಇದ್ದೀನಿ. ಇಷ್ಟೇ, ಇದಿಷ್ಟನ್ನು ಕಟ್ ಮಾಡ್ಕೊಂಡು ಮಾಡಿದ್ರೆ ಫ್ರೈಡ್ ರೈಸ್ ಆಗೋಯ್ತು. ಅಂದರೆ ಮೇಯ್ನ್ ಇರೋದೇ ಅನ್ನ ಆಗಿದ್ದರೆ ಸಾಕು. ಅನ್ನ ತಣ್ಣಗಾಗಿರಬೇಕು, ಉದುದ್ರವಾಗಿರಬೇಕು. ಹಂಗಾಗಿ ಫಸ್ಟ್ ನಾವು ಅನ್ನ ಮಾಡ್ಕೊಂಬಿಟ್ರೆ ಅಥವಾ ರಾತ್ರಿ ಉಳಿದಿದ್ರೆ ಅದಕ್ಕೆ ಮಾಡಿಕೊಂಡ್ರೂ ಸಹ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್. ಅದಕ್ಕೆ ಅಂತಲೇ ನಾನು ಫಸ್ಟು ನಾನು ಅನ್ನ ಮಾಡಿಕೊಂಡು ಇದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅನ್ನನೂ ಆಗಿರುತ್ತೆ ಅಲ್ಲಿ, ಅದನ್ನು ತಣ್ಣಗೆ ಹಾಕ್ಬಿಟ್ಟಿರ್ತೀನಿ. ಅಂದರೆ 80% ಕುಕ್ ಮಾಡಿ ಅದನ್ನು ತಣ್ಣಗೆ ಹಾಕ್ಬಿಟ್ಟಿರ್ತೀನಿ. ತಣ್ಣಗೆ ಹಾಕಬೇಕು, ಆವಾಗಲೇ ಫ್ರೈಡ್ ರೈಸ್ ಚೆನ್ನಾಗಿ ಬರೋದು. ಈಗ ನಾನು ಇದನ್ನು ಎಲ್ಲ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಒಂದು 1/4 ಚಮಚದಷ್ಟು ಉಪ್ಪು, ಹಾಗೆಯೇ ಒಂದು ಚಿಟಿಕೆಯಷ್ಟು ನಾನು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಬೌಲ್ನಲ್ಲೇ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈ ಹಾಕಿ ಮಾಡ್ತೀನಿ, ಅಂದರೆ ತೀರಾ ಕೈ ಹಾಕೋದಿಲ್ಲ. ಯಾಕಂದರೆ ಕೈ ಹಾಕ್ಬೇಕಾರಲ್ಲ ಅದು ಎಲ್ಲಿ ಬ್ರೇಕ್ ಆಗಿಬಿಡುತ್ತೋ ಅಂತೇಳಿ, ಕಟ್ಟಾಗ್ಬಿಡುತ್ತಾ ಅಂತೇಳಿ ಅಂತ ಸ್ಮೂತಾಗಿರುತ್ತಲ್ಲ ಪನ್ನೀರು. ಹಾಗಾಗಿ ಈ ರೀತಿಯಾಗಿ ಒಂದೊಂದು ಸಲ ಬೌಲಲ್ಲಿ ಇದು ಮಾಡಿಕೊಂಡು ಆಮೇಲೆ ಇನ್ನೊಂದು ಸಲ ಎಲ್ಲ ಆಗಿದೆಯಲ್ಲೋ ಅಂತ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ. ಇದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಅದನ್ನು ಒಂದು 10 ನಿಮಿಷ ಇಟ್ಟು ಈಗ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಸಹ ಅವಳು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅವಳು ಸಹ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾಳೆ. ರೆಡಿ ಮಾಡಿಕೊಂಡು ಅವಳು ಪೂಜೆನ ಮುಗಿಸ್ತಾ ಇದ್ದಾಳೆ. ಅವಳು ಪೂಜೆ ಆದಷ್ಟೊತ್ತಿಗೆ ನಂದು ತಿಂಡಿ ರೆಡಿ ಆಗುತ್ತೆ ಅಂತೇಳಿ ಅಂತ ನಾನು ಸಹ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಈಗ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಪನ್ನೀರ್ನ ಯಾವಾಗಲೂ ಸ್ವಲ್ಪ ಕ್ರಿಸ್ಪಿ ಥರ ಬರೋ ಥರ ಅದನ್ನು ಫ್ರೈ ಮಾಡಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ ಪನ್ನೀರು. ಯಾವುದೇ ಆಗಲಿ, ಪಲಾವ್ ಮಾಡುವಾಗಲೇ ಆಗಲಿ, ಯಾವುದಕ್ಕಾರ ಆಗಲಿ ಸ್ವಲ್ಪ ಕ್ರಿಸ್ಪಿ ಥರ ಬರೋ ಥರ ಫ್ರೈ ಮಾಡಿದ್ರೆ ಪನ್ನೀರ್ ಫ್ರೈಡ್ ರೈಸ್ ಆಗಲಿ ಪಲಾವ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ಕ್ರಿಸ್ಪಿಯಾಗಿ ಬರೋ ಥರ ಅದನ್ನು ಫ್ರೈ ಮಾಡ್ಕೊತೀನಿ ಪನ್ನೀರನ್ನ. ಈಗ ಅದನ್ನು ಆ ಕಡೆಗೆ ಶಿಫ್ಟ್ ಮಾಡಿ ಈ ಕಡೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ 4ರಿಂದ 5 ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಹಾಕಿ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನಿಲ್ಲ, ಜಸ್ಟ್ 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ಇದನ್ನು ಹಾಕಿ ಈಗ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ ತಕ್ಷಣ ನಾನು ಶುಂಠಿನ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ಕ್ರಂಚಿನೆಸ್ ಆಗೇ ಇರಬೇಕು. ಯಾವುದೋ ಒಂದು ತರಕಾರಿ ಆಗಲಿ, ಈ ಶುಂಠಿ ಬೆಳ್ಳುಳ್ಳಿ ಆಗಲಿ ಯಾವುದು ಹಾಕಿದ್ರೂ ಅಷ್ಟೇ ಪನ್ನೀರ್ ಫ್ರೈಡ್ ರೈಸಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ಆವಾಗ ಕ್ರಂಚಿನೆಸ್ ಇರೋದಿಲ್ಲ, ಆವಾಗ ತಿನ್ನುವಾಗಲೂ ಚೆನ್ನಾಗಿರೋದಿಲ್ಲ. ಫ್ರೈಡ್ ರೈಸಿಗೆ ಯಾವಾಗಲೂ ಕ್ರಂಚಿನೆಸ್ ಆಗಿರಬೇಕು. ಹಾಗಾಗಿ 2 ಮಿನಿಟ್ಸ್ ಫ್ರೈ ಮಾಡ್ತೀನಿ ಅಷ್ಟೇ. ಈಗ ಶುಂಠಿ ಹಾಕಿ ಫ್ರೈ ಮಾಡಿದ ನಂತರ ನಾನು ಆವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿನ ನಾನು ಆವಾಗಲೇ ಹೇಳ್ದಾಗೆ ಸಣ್ಣದಾಗಾರ ಕಟ್ ಮಾಡ್ಕೋಬೋದು ಅಥವಾ ಈ ರೀತಿಯಾಗಿ ಸ್ಲೈಸಾರ ಮಾಡ್ಕೋಬೋದು. ಇದನ್ನು ಅಷ್ಟೇ ಒಂದು 2 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡೋದು. ಇದು ಫ್ರೈ ಮಾಡಿದ ನಂತರ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸಣ್ಣ ಬೌಲಷ್ಟು ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ, ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಸಹ ಮಾಡ್ಬೋದು. ಇದನ್ನು 2 ನಿಮಿಷ ಫ್ರೈ ಮಾಡಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಹಸಿಮೆಣ್ಸಿಕಾಯಿ 1-2, ಅದನ್ನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು, ಅಂದರೆ ಆವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್, ಅದನ್ನು ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಕ್ಯಾಪ್ಸಿಕಮ್ ಹಾಕಬೇಕು ಯಾವಾಗಾದ್ರೂ ಅಷ್ಟೇ. ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಿದ್ರೂ ಅಷ್ಟೇ, ಇದು ಯಾವುದೇ ಫ್ರೈಡ್ ರೈಸ್ ಮಾಡಿದ್ರೂ ಅಷ್ಟೇ ಕ್ಯಾಪ್ಸಿಕಮ ಲಾಸ್ಟಿಗೆ ಹಾಕಬೇಕು. ಅದ್ರ ಕ್ರಂಚಿನೆಸ್ ಅವಾಗ ಹಾಗೇ ಇರುತ್ತೆ. ಯಾಕಂದರೆ ಫಸ್ಟಿಗೆ ಹಾಕಿ ಇವನ್ನೆಲ್ಲ ಹಾಕಿ ಫ್ರೈ ಮಾಡೋತ್ತಿಗೆ ಅದೊಂದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ, ಆವಾಗ ಕ್ರಂಚಿನೆಸ್ ಇರೋದಿಲ್ಲ. ಹಾಗಾಗಿ ಕ್ಯಾಪ್ಸಿಕಮ್ನ ಯಾವಾಗಲೂ ಲಾಸ್ಟಿಗೆ ಹಾಕಬೇಕು. ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಮತ್ತೆ ಉಪ್ಪು ಹಾಕೋದಿದೆ. ಹಂಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ತರಕಾರಿಗೆಲ್ಲ ಉಪ್ಪು ಹಾಕಬೇಕಲ್ವ, ಉಪ್ಪು ಹಿಡಿಯೋದಿಲ್ಲ ಅಂತೇಳಿ ಅಂತ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಪೌಡ್ರುಗಳ್ನ ಆ್ಯಡ್ ಮಾಡೋದಿತ್ತು, ಅಂದರೆ ಸೇರಿಸೋದಿತ್ತೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಅಂತ ನಾನೀಗ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚ ಗರಂ ಮಸಾಲನ್ನ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ಅದನ್ನೆಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ಇದೆಲ್ಲ ಹೊಂದ್ಕೊಂಡಿದ್ದ ತಕ್ಷಣವೇ ಮತ್ತೆ ಈಗ ಅನ್ನ ಹಾಕ್ತಾಯಿದ್ದೀನಿ. ಅನ್ನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉದುದ್ರವಾಗಿ ಬಂದಿದೆ ಅಂತೇಳಿ ಅಂತ. ನಾನು 80% ಕುಕ್ ಮಾಡಿ ಈ ಥರ ಜರಡಿಯಲ್ಲಿ ನಾನು ಅದನ್ನು ಬಸ್ದುಬಿಟ್ಟಿದ್ದೆ, ಅಂದರೆ ಸೋಸಿದ್ದೆ ನಾನು. ಹಂಗಾಗಿ ಅನ್ನ ಅದು ಎಷ್ಟು ಚೆನ್ನಾಗಿ ಉದುದ್ರವಾಗಿ ಬಂದಿದೆ ಅಂತ ಬಸ್ಬಿಟ್ಟು ಹಾಗೆ ಬಿಡಬಾರ್ದು, ಆವಾಗ ಕೈ ಆಡ್ತಾ ಇರಬೇಕು. ಆವಾಗ ಈ ರೀತಿಯಾಗಿ ಉದುದ್ರವಾಗಿ ಬರುತ್ತೆ. ಈಗ ಅನ್ನ ಹಾಕಿದ ತಕ್ಷಣ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಕುಟ್ಟಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನು ಹಾಕಿ ಈಗ 1 ಚಮಚದಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ ಹಾಕಿದ್ಮೇಲೆ ನೀವು ಬೇಕಿದ್ರೆ ನಿಂಬೆಹಣ್ಣನ್ನು ಹಾಕೋಬೋದು.
ನಾನಿಲ್ಲಿ ನಿಂಬೆಹಣ್ಣು ಹಾಕೋದನ್ನ ಸ್ಕಿಪ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಸೇರಿಸ್ಕೋಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಉದುದ್ರವಾಗಿರೋ ಥರನೇ ಮಿಕ್ಸ್ ಮಾಡ್ಕೋಬೇಕು. ನೀವೇ ನೋಡ್ತಿರ್ಬೋದು ಅಲ್ಲಿ ತಳ ಸಹ ಹಿಡ್ದಿಲ್ಲ, ಎಷ್ಟು ಚೆನ್ನಾಗಿ ಬಂದಿತ್ತೆ ಪನ್ನೀರ್ ಫ್ರೈಡ್ ರೈಸು ಅಂತೇಳಿ. ಅನ್ನನೂ ಅಷ್ಟೇ ಎಷ್ಟು ಚೆನ್ನಾಗಿ ಉದುದ್ರವಾಗಿ ಬಂದಿತ್ತೆ ಅಂತೇಳಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಪನ್ನೀರ್ ಫ್ರೈಡ್ ರೈಸು. ಈಗ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ನು ಹಾಕಿ ಸಹ ಮಿಕ್ಸ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಸಿಗಲಿಲ್ಲ ಅಂತೇಳಿ ಅಂತ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನೀಗ ಪನ್ನೀರ್ನ ಹಾಕ್ತಾಯಿದ್ದೀನಿ. ಪನ್ನೀರು ಅಷ್ಟೇ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ, ಹಾಗೆ ಉದುದ್ರವಾಗಿದೆ ಅಂತೇಳಿ ಅಂತ ಈಗ ಅದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ. ಅನ್ನನೂ ಅಷ್ಟು ಚೆನ್ನಾಗಿ ಉದುದ್ರವಾಗಿ ಬಂದಿತ್ತು, ಹಾಗೆಯೇ ಪನ್ನೀರು ಅಷ್ಟು ಚೆನ್ನಾಗಿ ಫ್ರೈ ಆಗಿತ್ತು. ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ರೆಡಿ ಆಯಿತು ಅಂತಲೇ ಪನ್ನೀರ್ ಫ್ರೈಡ್ ರೈಸು. ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ರೆಸ್ಟೋರೆಂಟ್ ಸೈಡಲ್ಲೆಲ್ಲ ಸಿಗುತ್ತಲ್ಲ, ಹೋಟ್ಲಾಗೆಲ್ಲ ಸಿಗುತ್ತಲ್ವ, ಆ ರೀತಿಯಾಗಿ ತುಂಬಾ ಚೆನ್ನಾಗಿತ್ತು ಪನ್ನೀರ್ ಫ್ರೈಡ್ ರೈಸು. ಈ ರೀತಿಯಾಗಿ ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ. ಕಲರ್ ಆಗಲಿ ಅಥವಾ ಉದ್ದುದ್ರವಾಗಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪನ್ನೀರ್ ಫ್ರೈಡ್ ರೈಸು ಅಂತ ನೀವೇ ನೋಡ್ತಿರ್ಬೋದು. ಜಸ್ಟ್ 2 ಮಿನಿಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲದನ್ನೂ ಕ್ರಂಚಿನೆಸ್ ಇರುವಾಗಲೇ ಎಲ್ಲದನ್ನೂ ಮಿಕ್ಸ್ ಮಾಡಿ ಈ ಥರ ಎಲ್ಲ ಮಾಡಿದ್ರೆ, ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪನ್ನೀರ್ ಫ್ರೈಡ್ ರೈಸು. ಈ ಹೋಟ್ಲುಗಳಿಗೆಲ್ಲ ಸಿಗುತ್ತಲ್ಲ, ಆ ರೀತಿಯಾಗಿತ್ತು ಪನ್ನೀರ್ ಫ್ರೈಡ್ ರೈಸು. ತುಂಬ ರುಚಿಯಾಗಿ ಬಂದಿತ್ತು ಪನ್ನೀರ್ ಫ್ರೈಡ್ ರೈಸು. ತಿಂಡಿ ಎಲ್ಲ ತಿಂದ ನಂತರ ನಾನು ಊರಿಗೆ ಹೋಗೋದಿದೆಯಲ್ಲ, ಹಾಗಾಗಿ ಬಟ್ಟೆ ಬೇರೆ ಪ್ಯಾಕ್ ಮಾಡೋದಿತ್ತು. ಹಾಗೆಯೇ ಅಂದರೆ ಹಬ್ಬಕ್ಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಬರೋದು ಎಷ್ಟು ದಿವಸ ಆಗುತ್ತೋ, ಆಮೇಲೆ ಬಂದಮೇಲೆ ಎಲ್ಲ ಕೆಲಸ ಒಟ್ಟಿಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಹಾಸಿಗೆ ಕವರ್ಗಳ್ನೆಲ್ಲ ಮಷೀನಿಗೆ ಹಾಕ್ಬಿಡೋಣ ಅಂತೇಳಿ ಹಾಸಿಗೆ ಕವರ್ಗಳ್ನೆಲ್ಲ ತೆಗೆದು ಮಷೀನಿಗೆ ಹಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆಯೇ ಬಟ್ಟೆ ಸಹ ಪ್ಯಾಕ್ ಮಾಡ್ಕೊತಾ ಇದ್ದೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.